ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ನಟ ಕಿಚ್ಚ ಸುದೀಪ್ ವಿರುದ್ಧ ಚಿತ್ರೀಕರಣದ ನೆಪದಲ್ಲಿ ಲಕ್ಷಾಂತರ ರೂಪಾಯಿ ಮೋಸ ಮಾಡಿದ್ದಾರೆ ಅಂತ ಆರೋಪಿಸಿ ದೂರು ದಾಖಲು ಮಾಡಲಾಗಿದೆ. ಚಿಕ್ಕಮಗಳೂರು ಮೂಲದ ದೀಪಕ್ ಮಯೂರ್ ಪಟೇಲ್ ಅನ್ನೋರು ಈ ದೂರು ಕೊಟ್ಟಿದ್ದು, ವಾರಸ್ದಾರ ಧಾರಾವಾಹಿಗಾಗಿ ತೋಟ ಹಾಳು ಮಾಡಿದ್ದಾರೆ. 2 ವರ್ಷ ಧಾರಾವಾಹಿ ಚಿತ್ರೀಕರಣಕ್ಕಾಗಿ ಅನುಮತಿ ಕೋರಿದ್ರು. 4 ತಿಂಗಳುಗಳ ಕಾಲ ಚಿತ್ರೀಕರಣ ಮಾಡಿ ನೋಟ್ ಬ್ಯಾನ್ ಅಂದರೆ ಡಿಮಾನಿಟೈಸೇಷನ್ ಆದ ಕಾರಣ ಬೆಂಗಳೂರಿನಲ್ಲಿ ಚಿತ್ರೀಕರಣಕ್ಕಾಗಿ ಅವರು ವಾಪಸ್ ಆಗಿದ್ರು. ಕಲಾವಿದರು ಉಳಿದುಕೊಳ್ಳೋಕೆ ಕಾಫಿ, ಸಿಲ್ವರ್ ಮರ ಕಡಿದು ಶೆಡ್ ನಿರ್ಮಾಣ ಮಾಡಿದ್ರು. 80 ಲಕ್ಷ ಹಣ ನೀಡದೆ ಜಾಗ ಕೂಡ ಸರಿಪಡಿಸದೆ ಹೋಗಿದ್ದಾರೆ ಅಂತ ಬೆಂಗಳೂರು ಪೊಲೀಸ್ ಕಮಿಷನರ್ ಕಚೇರಿಗೆ ತೋಟದ ಮಾಲೀಕ ದೀಪಕ್ ಮಯೂರ್ ಪಟೇಲ್ ದೂರು ಕೊಟ್ಟಿದ್ದಾರೆ. ದೀಪಕ್ ಪಾಟೀಲ್ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ. ಅವರಿಗೆ ಈಗಾಗಲೇ ಮಾನವೀಯತೆ ದೃಷ್ಟಿಯಿಂದ ಕಿಚ್ಚ ಸುದೀಪ್ ಅವರು ಏನು ಮಾಡಬೇಕು ಮಾಡಿದ್ದಾರೆ ಅಂತ ಕಿಚ್ಚ ಸುದೀಪ್ ಅವರ ಪರ್ಸನಲ್ ಮ್ಯಾನೇಜರ್ ಚಕ್ರವರ್ತಿ ಚಂದ್ರಚೂಡ್ ಹೇಳಿದ್ದಾರೆ. ದೀಪಕ್ ಆರೋಪದ ಬೆನ್ನಲ್ಲೇ ಮಾತನಾಡಿದ ಅವರು, ತಮಿಳುನಾಡಿನಲ್ಲಿ ಸುದೀಪ್ ಅವರನ್ನ ಭೇಟಿ ಮಾಡಿ ಅಲ್ಲಿ ದೀಪಕ್ ಸಹಾಯ ಕೇಳಿದ್ರು. ಹೀಗಾಗಿ ಮಾನವೀಯತೆ ದೃಷ್ಟಿಯಿಂದ ಅವರಿಗೆ ಸಹಾಯ ಮಾಡಿದ್ದಾರೆ. ಆದರೆ ಅದನ್ನು ದುರುಪಯೋಗ ಮಾಡಿಕೊಂಡು ಪದೇ ಪದೇ ಈ ರೀತಿ ಮಾಡ್ತಾ ಇದ್ದಾರೆ. ಆದರೆ ಈ ಬಾರಿ ನಾವು ಕಾನೂನು ಪ್ರಕಾರ ಕ್ರಮ ಕೈಗೊಳ್ತೇವೆ. ಕಮಿಷನರ್ ಕಚೇರಿಯಿಂದ ನೋಟಿಸ್ ಬಂದ ತಕ್ಷಣ ಉತ್ತರ ನೀಡ್ತೇವೆ. ದೀಪಕ್ ಈವರೆಗೆ ಮಾಡಿರುವ ಎಲ್ಲ ಆರೋಪಗಳು ಸುಳ್ಳು. ಅವರ ವಿರುದ್ಧ ಇರುವಂತಹ ಎಲ್ಲ ದಾಖಲೆಗಳನ್ನು ಪೊಲೀಸರಿಗೆ ನೀಡ್ತೇನೆ ಅಂತ ತಿಳಿಸಿದ್ದಾರೆ. ಈ ವ್ಯಕ್ತಿ ನನಗೆ ಪರಿಚಯ ಆಗಿದ್ದು 2023ರಲ್ಲಿ. ಈ ವ್ಯಕ್ತಿ ನನ್ನ ಹತ್ರ ಬಂದಿದ್ದೇ ಎನ್ ಕುಮಾರ್ ಅವರು ಮತ್ತು ಪ್ರಶಾಂತ್ ಸಂಬರ್ಗಿ ಅವರು ನನಗೆ ಕಾಲ್ ಮಾಡ್ತಾ ಇದ್ದಾರೆ. ಸರ್, ಕಿಚ್ಚ ಸರ್ ವಿರುದ್ಧ ನನ್ನ ಮಾತಾಡೋದಕ್ಕೆ ಪ್ರೇರೇಪಿಸ್ತಾ ಇದ್ದಾರೆ, ಪ್ರೆಸ್ ಮೀಟ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ, ನನ್ನನ್ನು ಬಳಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾರೆ. ನಾನು ಕಿಚ್ಚ ಅವರ ಅಭಿಮಾನಿ, ನಾನು ಹಾಗೆಲ್ಲ ಮಾಡೋಕ್ಕಾಗಲ್ಲ ಸರ್. ನಾನು ನಿಮಗೊಂದು 10 ನಿಮಿಷ ಅವಕಾಶ ಕೊಡಿ, ನಾನು ಭೇಟಿ ಆಗಬೇಕು ಅಷ್ಟೇ, ನಾನು ಹೇಳ್ತೀನಿ ಎಲ್ಲ ಅಂತ. ಆದರೂ ಅವಾಗ ಅವಕಾಶ ಕೊಡಲ್ಲ, ನಾನು ಭೇಟಿ ಆಗಲ್ಲ. ಯಾಕೆಂದರೆ ಈ ಥರ 1000 ಬರ್ತಾನೆ ಇರುತ್ತೆ, ನಾವು ಅದಕ್ಕೆ ಆಸ್ಪದ ಕೊಡಬಾರ್ದು ಅಂತೇಳಿ. ಆಮೇಲೆ ಅವರು ಒಂದಷ್ಟು ವೀಡಿಯೋ ಕಳಿಸ್ತಾರೆ, ಆಡಿಯೋ ನೋಟ್ಗಳನ್ನು ಕಳಿಸ್ತಾರೆ. ಆ ವಿಡಿಯೋ ಮತ್ತು ಆಡಿಯೋ ನೋಟ್ಗಳಲ್ಲಿ ಒಂದಷ್ಟು ವಿಷಯಗಳಿರುತ್ತೆ. ಅದಾದಮೇಲೆ ನಾನು ಕರೆದು ಮಾತನಾಡಿದಾಗ, ಕಿಚ್ಚ ಸರ್ನ ಒಂದು ಸಲ ಭೇಟಿ ಆದರೆ ಸಾಕು, ನನಗೆ ಸರ್ನ ಒಂದು 10 ನಿಮಿಷ ಭೇಟಿ ಮಾಡಿಸಿ, ನಾನು ಕಷ್ಟ ಸುಖ ಹೇಳ್ಕೊತೀನಿ, ನನಗೇನೇನಾಗಿದೆ ಹೇಳ್ಕೊತೀನಿ, ನನ್ನನ್ನು ತುಂಬ ಜನ ದುರುಪಯೋಗ ಮಾಡ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅಂದಾಗ ಮ್ಯಾಕ್ಸ್ ಶೂಟಿಂಗ್ ನಡೀತಾ ಇರುತ್ತೆ. ಯಥಾ ಪ್ರಕಾರ ಬೆಂಗಳೂರಿಗೆ ಬರೋದು ಲೇಟು. ನಾವು ಬಿಗ್ ಬಾಸಿಗೆ ಮಾತ್ರ ವಾರಕ್ಕೊಂದು ದಿನ 2 ದಿನ ಬಂದೋಗುವಂಥ ಸಂದರ್ಭ ಇದ್ದಾಗ, ಅಣ್ಣ ಬಂದುಬಿಡಿ ಅಂತ ಕರ್ಕೊಂಬಾದು, ಏನು ನೋಡೋಣ ಇಶ್ಯೂ ಅಂದಾಗ ಅಲ್ಲಿ ಈ ಮನುಷ್ಯನೇ ಒಂದಷ್ಟು ದುಡ್ಡು ಕೇಳ್ತಾರೆ. ಆಗ ಮನುಷ್ಯ ಕಣ್ಣಲ್ಲಿ ನೀರು ಹಾಕ್ಕೊಂಡು, ನನಗಿಷ್ಟು ಸಮಸ್ಯೆ ಆಯಿತು, ಇನ್ನೊಂದು 2016ರ ಇಶ್ಯೂ. ಇವರಿಗೆ ಇವ್ರ ನಂತರದ 2-3ನೇ ಹಂತದವರು ಮಾಡ್ಕೊಂಡಿರೋ ಪ್ರಕರಣಗಳದು. ಈಗ ಯಾರೋ ನನ್ನ ಜೊತೆ ಕೆಲಸ ಮಾಡೋವಂಥವ್ರು ಮಾಡ್ಕೊಂಡಿರೋದು, ನಾನು ಸಾಲ್ವ್ ಮಾಡೋದೇ ಸಮಸ್ಯೆ ಅಲ್ಲ. ಅವತ್ತೇ ಒಂದು ಮಾತು ಹೇಳ್ತಾರೆ, ಇದು ನಿಮಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಈ ದೀಪಕ್ ಪಟೇಲ್ ಅನ್ನೋರಿಗೆ ಕಿಚ್ಚ ಸರ್ ಅವರು ಮಾನವೀಯತೆಯ ಕಾರಣಕ್ಕೆ ಒಂದು ಸಹಾಯ ಮಾಡ್ತೀನಿ ಅಂತ ಹೇಳಿದ್ದೆ. ಮಾನವೀಯತೆ ಕಾರಣಕ್ಕೆ, ಅದು ನನ್ನ ರಿಕ್ವೆಸ್ಟ್ನ ಮೇರೆಗೆ ಮಾನವೀಯತೆಯ ಕಾರಣಕ್ಕೆ, ಅಯ್ಯೋ ಯಾಕಪ್ಪ ನನ್ನ ಹೆಸರಲ್ಲಿ ನಿನಗೊಂದು ತೊಂದರೆ ಆಗಿದೆ ಅಂದ್ಕೊತಾ ಇದೆಯಾ, ಒಳ್ಳೇದಾಗಲಿ ಬಿಡು ನಿನಗೆ, ಇದ್ರ ಮೇಲೆ ಮತ್ತೆ ಏನು ನನಗೆ ಇದು ಕಿರಿಕಿರಿ ಆಗುತ್ತೆ, ಇದನ್ನು ಮಾತಾಡೋದು ಬೇಡ, ಮನೆಗೆ ಬಂದು ಒಂದು ಕಾಫಿ ಕುಡ್ಕೊಂಡು ಹೋಗು ಅಂತೇಳಿ ಚೆನ್ನೈಲಿ ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಅವರು ಅದನ್ನು ಫುಲ್ಫಿಲ್ ಮಾಡ್ತಾರೆ. ಅದಕ್ಕೆ ವಿ ಹ್ಯಾವ್ ಫುಲ್ ಡಾಕ್ಯುಮೆಂಟ್ಸ್. ಅವರು ಅದನ್ನು ಡಾಕ್ಯುಮೆಂಟು ಮಾಡು ಅಂತ ಹೇಳಲ್ಲ. ನನಗೆ ಯಾವಾಗ ಗೆಳೆಯ ಸಂಬರ್ಗಿ ಇವರೆಲ್ಲ ಈತನ ವ್ಯಕ್ತಿತ್ವ ಹೇಳ್ತಾರೋ, ದೀಪಕ್ ಪಟೇಲ್ ನಮ್ಮ ವಾಯ್ಸ್ಗಳನ್ನೇ ರೆಕಾರ್ಡ್ ಮಾಡ್ಕೊಳ್ಳೋದು, ಇದೊಂದು ಸ್ವಭಾವ ಗೊತ್ತಾಗುತ್ತೋ, ಆಗ ನಾನೇ ರೆಕಾರ್ಡ್ ಮಾಡ್ತೀನಿ ಅದನ್ನು. ಏನು ಬರ್ಸ್ಕೋಬೇಕು, ಏನು ಮಾಡಬೇಕು, ಹೇಗೆ ಅಧಿಕೃತವಾಗಿ ಮಾಡ್ಕೋಬೇಕು, ಎಷ್ಟು ಕ್ಯಾಶು ಏನು ಎಲ್ಲ ಮಾಡ್ಕೊಂಡಿದ್ದೀವಿ. ಅದಾದ ನಂತರ ಈ ವ್ಯಕ್ತಿ ಸಂಪರ್ಕದಲ್ಲಿರಲ್ಲ 2 ತಿಂಗಳು. ಸರಿ, ಎಲ್ಲ ಮುಗೀತಲ್ಲ, ಅವರೇ ಹೇಳ್ತಾರೆ ಬಂದು, ನಾನು ಕೇಸ್ ವಾಪಸ್ ತೊಗೊತೀನಿ, ಈ ಕೇಸ್ ಜೊತೆಗೆ ನಮ್ಮ ಫ್ಯಾನ್ಸ್ ಅಸೋಸಿಯೇಷನ್ ಜೊತೆ ನಡೀತಾ ಇರೋದನ್ನು ತೊಗೊತೀನಿ, ಅದು ಇದು ಹೇಳ್ತಾರೆ. ಸರಿ, ಮುಗಿಸ್ಕೊಳ್ಳಿ, ಪ್ರೀತಿಯಿಂದ ಮುಂದಕ್ಕೆ ಹೋಗೋದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಳ್ಬೇಕು, ಮುಗಿಸ್ಕೊಬಿಡ್ರಪ್ಪ. ಅವರೇ ಕಿಚ್ಚ ಸಾರೇ ಅಣ್ಣನೇ ಒಂದು ಪ್ರೀತಿಯ ಕೈ ಚಾಚಿರುವಾಗ ನಿನಗೇನೇ ಸಮಸ್ಯೆ, ಮುಗಿಸ್ಕೊಬಿಡು ಅಂತೀವಿ. ಅದಾದ ನಂತರ ಈತನ ಡಿಮ್ಯಾಂಡ್ಗಳು ಒಂಥರ, ಈ ಸಾಲ ಕೊಟ್ಟಿರೋರು ಬ್ಲ್ಯಾಕ್ ಮೇಲ್ ಮಾಡೋರು ಹಂಗೆ ನಡ್ಕೊಳ್ಳಲ್ಲ. ನನ್ನ ಮಗನಿಗೆ ಬ್ಯಾಟ್ ಬೇಕು ಎಲ್ಲ ಇದೆ ನಮ್ಮ ಹತ್ರ. ಈಗ ಇದು ವಿಟುಕ್ಕಿ ನಾನೆಂತೂ ಸೀರಿಯಸ್ ಆಗಿ ತೊಗೊತಾ ಇದ್ದೀನಿ ಇದನ್ನು, ಯಾಕೆಂದರೆ ಇಂಥವ್ರನ್ನ ಬಿಡಬಾರ್ದು.
ಬ್ಯಾಟ್ ಬೇಕು, ಆ ಮಧ್ಯದಲ್ಲಿ ನಿಂತಿರೋ ಅದೇ ಕಾರ್ ಬೇಕು, ಇಂಥ ದಿನವೇ ಬೇಕು, ಇಂಥವರೇ ಇದೇ ಕೊಡಬೇಕು. ಆಮೇಲೆ ಇದ್ದಕ್ಕಿದ್ದಂಗೆ ಮುಂದಿನ ವಾರ ಬಂದು ಕೋರ್ಟ್ ಫೀಸ್ ಕೊಟ್ಟರೆ ಸಾಕು, ನನಗೆ 3 ಲಕ್ಷ ಕೊಡಿಸ್ಬಿಡಿ ಅನ್ನೋದು. ಆಮೇಲೆ ಸರಿನಪ್ಪ, ಕೋರ್ಟಲ್ಲಿ ಸಾಲ್ವ್ ಮಾಡ್ಕೊಳ್ಳೋವಾಗ ಪರಸ್ಪರ ಇಬ್ಬರು ವಕೀಲರುಗಳನ್ನು ಕೂರಿಸಿ ಮುಗಿಸ್ಕೋಬೇಕಲ್ವ ಇದನ್ನು ಅಂದರೆ. ಆಮೇಲೆ ಮತ್ತೆ ಶುರುವಾಗುತ್ತೆ, ನನಗೆ 10 ಲಕ್ಷ ಕೊಡದೆ ನಾನು ಹಿಂಗೆ ಮಾಡ್ತೀನಿ ಅಂತ ಲೆಟ್ರ್ ಬರೆಯೋದು. ಅವ್ರ ಮನೆಗೆ ಆ ಲೆಟ್ರ್ ತಲುಪುತ್ತೆ, ದಾದವ್ರ ಮನೆಗೆ. ಆಗ ನಾನು ಕೊಪ್ಪುಗೊಳ್ತೀನಿ. ಇದೆಲ್ಲದರ ನಡುವೆ ಸರಿ ಇವ್ರು ಕರೆದಿರ್ತಾರೆ ಒಂದು ತಿಂಗಳಿಂದ. ಅಂದರೆ ಆ್ಯಸ್ ಯೂಶುವಲ್ ಮಹಾಬಲಿಪುರಂ ಸಿಕ್ಕಿದಾಗ ಅವ್ರ ಸ್ವಭಾವ, ಯಾರು ಬಂದರೂ ಶತ್ರುಗಳು ಬಂದರೂ ಮನೆಗೆ ಕರೆದು ಸತ್ಕರಿಸೋದು, ಕಾಫಿ ಕೊಡೋದು, ಅಡುಗೆ ಮಾಡಿಕೊಡೋದು ಅವ್ರ ಸ್ವಭಾವ. ಆ ಥರ ಮನೆಗೆ ಕರೆದಿದ್ದನ್ನು ಆಡಿಯೋನ ಆಚೆ ಕಡೆ ಬಿಡ್ತಾನೆ. ನನಗೆ ನೋಡಿ 30 ಡೇಸ್ ಆಯಿತು ಕರೆದು ಇದು ಮಾಡಿಲ್ಲ ಅಂತ. ಒಂಥರ ವಿಚಿತ್ರವಾದ ವಿಲಕ್ಷಣವಾದ ವರ್ತನೆಗಳು. ನನ್ನ ಹತ್ರ ಸಾವಿರ ಮೆಸೇಜ್ ಇದೆ ಅಂತ ಕಳಿಸಿರೋದು. ಅದಾಗ ನಾನು ಬ್ಲಾಕ್ ಮಾಡ್ತೀನಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.